ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ 26 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಅದು ನಮಗೂ ಗೊತ್ತಿದೆ, ಆ ಸಂಕಟವೂ ಕೂಡ ನಮಗಿದೆ. ಆದರೆ ಉಗ್ರರ ದಾಳಿಯಿಂದ ಕಾಫಿನಾಡಿನ ಕುಟುಂಬವೊಂದು ಪವಾಡ ಸದೃಶ್ಯದಲ್ಲಿ ವಾಪಸ್ಸಾಗಿದೆ. ಪಹಲ್ಗಾಮ್ನಿಂದ 10-15 ನಿಮಿಷ ಬೇಗ ಹೋಗಿದ್ರೆ ಅದೇ ಜಾಗದಲ್ಲಿ ಚಿಕ್ಕಮಗಳೂರಿನ ಕುಟುಂಬ ಕೂಡ ಸಿಕ್ಕೊಳ್ಳುವಂಥ ಸಾಧ್ಯತೆ ಇತ್ತು. ಆದರೆ ಅದೃಷ್ಟವಶಾತ್ ದೇವಸ್ಥಾನಕ್ಕೆ ಹೋಗಿ ಅಪಾಯದಿಂದ ಪಾರಾಗಿದ್ದಾರೆ. ಚಂದ್ರಶೇಖರ್ ಕುಟುಂಬ ಘಟನಾ ಸ್ಥಳದತ್ತ ಹೋಗುವಾಗ ಜನ ಆತಂಕದಲ್ಲಿ ಅಳತಾ ಓಡಿ ಬರ್ತಾ ಇದ್ರಂತೆ. ಅಲ್ಲಿನ ಸ್ಥಳೀಯ ಮುಸ್ಲಿಮರು ಜನರ ನೆರವು ಕೊಟ್ಟಿದ್ದಾರೆ. ಅಲ್ಲಿನ ವಾಸ್ತವ ಚಿತ್ರಣವನ್ನು ಚಂದ್ರಶೇಖರ್ ಕುಟುಂಬ ನಮ್ಮ ಚಿಕ್ಕಮಗಳೂರು ವರದಿಗಾರರ ಜೊತೆಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡಿ. ದುರಂತದಲ್ಲಿ ಕೂದಲೆಳೆ ಅಂತರದಲ್ಲಿ ಪಾರಾಗಿ ಸುರಕ್ಷಿತವಾಗಿ ಚಿಕ್ಕಮಗಳೂರಿಗೆ ವಾಪಸ್ಸಾಗಿರುವಂಥ ಚಂದ್ರಶೇಖರ್ ಅವರ ಕುಟುಂಬ ನಮ್ಮ ಜೊತೆ ಇದೆ. ಸರ್ ನಮಸ್ತೆ. ಸರ್, ಈಗ ಅವತ್ತು ಪಹಲ್ಗಾಮ್ನಲ್ಲಿ ದುರಂತ ಇತ್ತು, ನೀವು ಅಲ್ಲಿಗೆ ಹೋಗ್ತಾ ಇದ್ವಿ. ಒಂದು 5-10 ನಿಮಿಷದಲ್ಲಿ ನಾವು ಒಂದು ದೊಡ್ಡ ಅನಾಹುತದಿಂದ ಪಾರಾದ್ವಿ ಅಂತ ಇತ್ತು. ಆ 5-10 ನಿಮಿಷ ಅಂದರೆ ಅದು ಯಾಕೆ ತಡ ಆಯಿತು? ಮೊದಲನೇದಾಗಿ 5-10 ನಿಮಿಷ ಏನು ತಡ ಆಯಿತು. ನಾವು ಮೊದಲನೇ ಅವತ್ತಿನ ದಿನ ಪ್ಯಾಕೇಜಲ್ಲಿ ಟ್ರಿಪ್ ಇದ್ದಿದ್ದು ಇದಕ್ಕೆ ಅವಂತಿಪುರ ಟೆಂಪಲ್, ವಿಷ್ಣು ಟೆಂಪಲ್ಲು. ಆ ಟೆಂಪಲ್ಗೆ ಹೋಗಿ ಸಾಕಷ್ಟು ಸಮಯನಲ್ಲಿ ಕಳೆದ್ವಿ ಈ ಫೋಟೋ ತಗೊಂಡಿರೋದು. ಮತ್ತು ಅದನ್ನು ಸ್ವಲ್ಪ ಹೊತ್ತು ಇದಾದಮೇಲೆ ಒಬ್ಬರು ಗೈಡ್ ಬಂದರು. ಗೈಡ್ ಬಂದು ನಾನು ನಾರ್ಮಲಾಗಿ ಗೈಡ್ ಅಂದರೆ ತುಂಬ ಡಿಮ್ಯಾಂಡ್ ಮಾಡ್ತಾರಲ್ಲ, ಬೇಡ ಇನ್ನೇನೋ ಬರ್ದಿರ್ತಾರೆ ಬೋರ್ಡಲ್ಲಿ ಓದ್ಕೊಂಡ್ರಾಯ್ತು ನಮ್ಮ ಮೈಂಡ್ ಸೆಟ್ ಅವ್ರು ಹೇಳಿದ್ರು. ಸೊ ದುಡ್ಡಿಗೋಸ್ಕರಲ್ಲ, ಇಲ್ಲಿರೋದು ಏನು ಇದು ಅದು ಪುರಾಣಿಕತೆ, ಇದು ಗೊತ್ತಾಗಬೇಕು ನಿಮಗೆ ಅಂತ ಹೇಳ್ಬಿಟ್ಟು ನಮಗೆ ಹೇಳಿದ್ರು. ನೀವು ಕೊಟ್ಟಷ್ಟು ಕೊಡಿ ಅಂತೇಳಿ ಹೇಳಿದ್ರು. ಸೊ ಗೈಡ್ ತಾಂಡಿದ್ರೆ ಫೋಟೋ ತೆಗ್ಸಿ ನಮಗೆ ಟೈಮ್ ಆಯ್ತು ಸರ್. ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಹೋದ್ವಿ, ಒಂದು 10-15 ನಿಮಿಷ ಡಿಲೇ ಮಾಡ್ಕೊಂಡು ಪಹಲ್ಗಾಮ್ ರೀಚ್ ಆದ್ವಿ. ನೀವು ದೇವಸ್ಥಾನಕ್ಕೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋಕೆ ನಿಂತ್ಕೊಂಡಿದ್ರಿಂದನೇ ಈ ಒಂದು ಅನಾಹುತದಿಂದ ಪಾರಾದ್ವಿ ಅಂತಂದರೆ ಒಂದು ಕಡೆ ನಿಮಗೆ ದೇವರು ನಿಮ್ಮ ಜೊತೆಗೆ ನಿಂತಿದ್ದ ಅಂತ ಅನ್ಸುತ್ತೆ. ಹೌದು ಸರ್, ದೈವಬಲ ಅನ್ನೋದು ಇದೆಲ್ಲ ಸರ್ ಕೆಲಸ ಮಾಡುತ್ತೆ. ಅದರಿಂದ ನಾವು ಸೇಫ್ ಆಗಿದ್ದೀವಿ ಸರ್. ದೇವಸ್ಥಾನಕ್ಕೆ ಭೇಟಿ ಕೊಡಲು ತಕ್ಷಣ ಹೋಗಿ ನೋಡ್ಕೊಂಡು ಹೋಗಿದ್ರೆ ಆ ಜಾಗದಲ್ಲಿ ನೀವು ಇರ್ತೀರಾ ಸರ್ ಅವತ್ತು? ಖಂಡಿತವಾಗ್ಲೂ ಆ ಜಾಗದಲ್ಲಿ ಇರ್ತಿದ್ದೆ ಸರ್. ಇಲ್ಲ ಅಂದರೆ ಆ ಜಾಗದಿಂದ ಒಂದು 100-120 ಮೀಟರ್ ಸರೌಂಡಿಂಗ್ಸ್ ಅಂತೂ ಪಕ್ಕ ಇರ್ತಾಯಿದ್ವಿ. ಇಲ್ಲ ಹೋಗಿ ವಾಪಸ್ ಬರ್ತಾಯಿದ್ವಿ, ಇಲ್ಲ ಇನ್ನೊಂದು ಇದಕ್ಕೆ ಹೋಗ್ತಾಯಿದ್ವಿ. ಅಲ್ಲೇನಾರು ಅಷ್ಟು ನಿಯರ್ ಇದ್ದಿದ್ರೆ ಗನ್ ಸೌಂಡ್ ಬಿದ್ದಿದ್ರೆ ಕಷ್ಟ ಆಗ್ಬಿಡೋದು ಸರ್. ಯಾಕೆಂದ್ರೆ ನಾವೆಲ್ಲ ಫ್ಯಾಮಿಲಿ, ನಮಗೆ ಏಜ್ ಆಗಿ ತಾಯಿ ಇದ್ದಾರೆ, ನನ್ನ ಮಕ್ಕಳು ಇಬ್ಬರು ಚಿಕ್ಕವರು. ಸಡನ್ ಓಡೋ ಪರಿಸ್ಥಿತಿ ನಾವು ಯಾರೂ ಇರಲಿಲ್ಲ, ಸಮಸ್ಯೆ ಮಾಡ್ಕೊತಿದ್ವಿ ಸರ್. ಅಂದರೆ ನೀವು ಹೋಗುವಂಥ ಸಂದರ್ಭದಲ್ಲೂ ಸಹ ನೀವು ನೆಡ್ಕೊಂಡು ಹೋಗ್ತಾಯಿದ್ರು ಅಥವಾ ಕುದುರೆ ಮೇಲೆ ಹೋಗ್ತಿದ್ರು, ಆ ಕಡೆಯಿಂದ ಜನ ಎಲ್ಲ ಅಳ್ಕೊಂತ ಓಡಿ ಬರ್ತಾ ಇದ್ದಂಥದ್ದು, ಕೂಗಾಡ್ತಿದ್ದಂಥದ್ದು, ಇದೆಲ್ಲ ಆ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಆ ಕ್ಷಣಕ್ಕೆ? ಸರ್ ನಾರ್ಮಲಾಗಿ ಏಕೆಂದರೆ ಅಲ್ಲಿ ಲೋಕಲ್ ಕಾಶ್ಮೀರಿ ಅವರು ಕುದುರೆ ಎಲ್ಲ ಮ್ಯಾನೇಜ್ ಮಾಡ್ತಾರಲ್ಲ, ಅವ್ರು ಯಾರಿಗೂ ಪ್ಯಾನಿಕ್ ಆಗಕ್ಕೆ ಬಿಡಲಿಲ್ಲ. ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಾಂದ್ರೆ ಚೂರು ಪ್ಯಾನಿಕ್ ಆಗಿಬಿಟ್ಟಿದೆ, ಕೆಲವರು ಕುದುರೆ ಮೇಲೆ ಬಿದ್ದುಬಿಡೋರು. ಈ ಥರ ಟೆರರಿಸ್ಟ್ ಬಂದಿದ್ದಾರೆ ಅಂತ ಅವ್ರು ಹೇಳ್ಬಿಟ್ಟಿದ್ರೆ ಗಾಬರಿಗೆ ಜೀವ ಉಳಿಸ್ಕೊಂಡು ಕುದುರೆ ಮೇಲಿಂದ ನೆಗೆದು ಬಿಡೋರು. ಎಲ್ಲ ಫುಲ್ಲು ಕಲ್ಲುಗಳು ಸರ್, ಕಲ್ಲು ಮಣ್ಣು. ಅದು ನಾರ್ಮಲ್ ನಡ್ಕೊಂಡು ಹೋದ್ರೆ ಸ್ಲಿಪ್ ಆಗುತ್ತೆ. ಆ ಥರ ಕುದುರೆಗಳಿಗೆ ಹೋಗೋಕ್ಕೆ ಅದು ಜಾಗ ತುಂಬ ಸೂಟೇಬಲ್ ಇದೆ. ಅದು ಆ ಅನಾಹುತನ ಅವರೆಲ್ಲ ಕೋಆರ್ಡಿನೇಷನ್ ಮಾಡ್ಕೊಂಡು ಟೂರಿಸ್ಟ್ಗಳಿಗೆ ಗಮನಕ್ಕೆ ತರದಂಗೆ ಎಲ್ಲನೂ ಸೇಫಾಗಿ ತರಿಸಿದ್ದಾರೆ. ಯಾರ್ಯಾರು ಮಧ್ಯ ತನಕ ಹೋಗಿದ್ದಾರೆ, ಮುಕ್ಕಾಲು ಭಾಗ ಹೋಗಿದ್ದಾರೆ, ಅವ್ರನ್ನೆಲ್ಲ ವಾಪಸ್ ಕರ್ಸ್ಕೊಂಡಿದ್ದಾರೆ. ಅಲ್ಲಿ ನಿಯರ್ ಬೈ ಝೋನಲ್ಲಿ ಯಾರಿದ್ರು ಅವರಿಗೆಲ್ಲ ಸಮಸ್ಯೆ ಆಗಿದೆ ಸರ್, ಅಟ್ಯಾಕ್ ಆಗಿದೆ. ನಮ್ಮ ಜೊತೆ ಚಂದ್ರಶೇಖರ್ ಅವರ ಪತ್ನಿ ಲಲಿತಾ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಸಹ ಮಾತಾಡ್ಸೋಣ. ಮೇಡಮ್, ಅಂದರೆ ಆ ಪ್ರವಾಸಗಳು ಜೀವನದಲ್ಲಿ ಅಂದರೆ ನೆನಪಲ್ಲಿ ಉಳಿಯೋವಂಥದ್ದು. ಬಟ್ ಈ ಪ್ರವಾಸ ಒಂದು ರೀತಿ ಸಾವನ್ನ ಗೆದ್ದು ಬಂದಂಗೆ ಅಂತ ಅನ್ಸೋದು. ಖಂಡಿತ ಸರ್, ಅನ್ಸುತ್ತೆ ಸರ್. ಇಷ್ಟೊಂದೆಲ್ಲ ಜನ ಅದು ತೀರ್ಕೊಂಡಿರೋದನ್ನೆಲ್ಲ ನೋಡಿದ್ರೆ ನಮ್ಮದು ಸ್ವಲ್ಪ ಲಕ್ ಅಂತಲೇ ಹೇಳ್ಬೋದು ಸರ್. ಇದನ್ನು ಮಾತ್ರ ಯಾವಾಗಲೂ ನಮಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅಷ್ಟೊಂದು ಜನ ತೀರ್ಕೊಂಡಿದ್ದಾರೆ. ಈ ಥರ ದೊಡ್ಡ ಅಟ್ಯಾಕ್ ಆಗಿದೆ, ನಮ್ಮ ಇಂಡಿಯಾದನೇ ಮರೆಯೋಕ್ಕೆ ಸಾಧ್ಯ ಇಲ್ಲದಿರೋ ಅಂಥ ಒಂದು ಅಟ್ಯಾಕ್ ಆಗಿದೆ. ಅದನ್ನು ನಾವು ಯಾವತ್ತೂ ಮರೆಯಲ್ಲ ಸರ್. ಅಂದರೆ ಈ ಒಂದು ನೀವು ಪ್ಯಾನಿಕ್ ಆಗಿ ಜನ ಬರ್ತಿರ್ಬೇಕಾದ್ರೆ ಅಲ್ಲಿನ ಸ್ಥಿತಿನಲ್ಲಿ ನಿಮಗೆ ರಕ್ಷಣೆಗೆ ಬಂದವರು ಯಾವ ರೀತಿ ನಿಮಗೆ ಧೈರ್ಯ ತುಂಬೋದು? ಫಸ್ಟು ನಮಗೆ ಹೆಲ್ಪ್ ಮಾಡಿದ್ದೇನೆ ನಮ್ಮ ಕುದುರೆನವರು ಸರ್. ಕುದುರೆ ಏನು ಕರ್ಕೊಂಡು ಹೋಗ್ತಿದ್ದಾರಲ್ಲ, ಅವರು ನಮಗೆ ಒಂದು ಸ್ವಲ್ಪನೂ ವಿಷಯನ ನಮಗೆ ತಿಳಿಸ್ಲೇ ಇಲ್ಲ ಸರ್. ಈವನ್ ನಮ್ಮ ಕ್ಯಾಬ್ ಡ್ರೈವರೂ ಕೂಡ ಅವ್ರವ್ರು ಲೋಕಲ್ ಕಾಶ್ಮೀರಿ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಟ್ ಮಾಡ್ಕೊತಿದ್ರು. ಬಿಟ್ಟರೆ ನಾವಾಗೇ ಕೇಳಿದ್ವಿ, ಏನಾಯಿತು ಸರ್, ಹಿಂಗೆ ಕರ್ಕೊಂಡು ಹೋಗ್ತಿದ್ದೀರಲ್ಲ ವಾಪಸ್ಸು, ಏನಾಗ್ತಿದೆ, ಅಷ್ಟೊಂದು ಜನ ಬರ್ತಿದ್ದಾರಲ್ಲ ಅಂತೇಳಿ. ಅಂದರೆ ಇಲ್ಲ ಮ್ಯಾಮ್, ರೋಡ್ ಕ್ಲೋಸ್ ಆಗಿದೆ. ನಮ್ಮ ಹಸ್ಬೆಂಡು ಕೇಳಿದ್ರು, ಹಾಲತ್ ಖರಾಬ್ ಹೋಗೆಯೇ ಅಂತ ಹೇಳಿದ್ರು. ಆಮೇಲೆ ಇವರೇ ಕೇಳಿದ್ರು ಒಂದು ಮಾತು, ಟೆರರಿಸ್ಟ್ ಅಟ್ಯಾಕ್ ಏನಾದರೂ ಆಗಿದೆಯಾ ಅಥವಾ ಏನಾದರೂ ಆಗಿದೆಯಾ, ಇಷ್ಟೊಂದು ಕ್ಲೋಸ್ ಆಗ್ತಿದೆ ಎಲ್ಲ ಬರ್ತಾ ಇದ್ದಾರಲ್ಲ ಅಂತ. ಅಯ್ಯೋ, ಇಲ್ಲಿ ಈಗ ಯಾರು ಸರ್, ಇಷ್ಟೊಂದು ಸ್ಟ್ರಿಕ್ಟ್ ಇದೆ ಅಲ್ಲ, ಈ ಥರ ಎಲ್ಲ ಮಾಡಲ್ಲ ಸರ್ ಅಂತೇಳಿ ನಾವು ಕೆಳಗಡೆ ಬೇಸಿಗೆ ಬಂದು ನಾವು ಕುದುರೆ ಎಲ್ಲ ಇಳಿದು ಅವ್ರು ನಮ್ಮ ದುಡ್ಡನ್ನ ರೀಫಂಡ್ ಮಾಡಿ ನಮ್ಮ ಕಾರ್ ಪಾರ್ಕಿಂಗಿಗೆ ರೋಡ್ ಕ್ರಾಸ್ ಮಾಡಿ ಮತ್ತೆ ಡೌನಿಗೆ ಹೋಗಬೇಕು ಸರ್, ಕಾರ್ ಪಾರ್ಕಿಂಗಿಗೆ. ಅಲ್ಲಿಗೆ ಹೋಗಿ ನಾವು ಈ ಥರ ಹೇಳಿದ್ವಿ, ನಮ್ಮ ಕ್ಯಾಬ್ ಡ್ರೈವರಿಗೆ ಹೇಳಿದ್ವಿ. ಅವರು ಅಲ್ಲೆಲ್ಲ ಲೋಕಲ್ ಅವ್ರಿಗೆ ಮಾತಾಡಿಕೊಂಡ್ರು. ಅವಾಗ ಹೇಳಿದಾಗ ಇಲ್ಲಂತೆ, ರೋಡ್ ಕ್ಲೋಸ್ ಮಾಡಿದ್ದಾರಂತೆ, ಕ್ಯಾನ್ಸಲ್ ಆಗಿದೆ, ಬನ್ನಿ ಹೋಗೋಣ ಬೇರೆ ಕಡೆಗೆ, ಅಂದರೆ ರೂಮಿಗೆ ಬಿಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಏನಾದರೂ ಒಂದು ರೀಸನ್ ಬೇಕಲ್ಲ ಕ್ಯಾನ್ಸಲ್ ಆಗಿದ್ದಕ್ಕೆ. ಅಂದರೆ ಗೋಡೆಗೆ ಬಾಂಬ್ ಕಟ್ ಕಳಿಸಿದಾರಂತೆ. ಬಾಂಬು ಇದು ಗೋಡೆಗೆ ಎದುರ್ಸೋಕ್ಕೆ, ಟೂರಿಸ್ಟ್ನವ್ರಿಗೆ ಎದುರ್ಸೋಕ್ಕೆ ಗೋಡೆಗೆ ಶೂಟ್ ಮಾಡಿದಾರಂತೆ, ಓಪನ್ ಫೈರ್ ಮಾಡಿದ್ದಾರಂತೆ. ಓಪನ್ ಫೈರ್ ಮಾಡಿದ್ದಕ್ಕೆ ಎದುರ್ಕೊಂಡು ಸ್ವಲ್ಪ ಗಾಬರಿಯಾಗಿ ಓಡಿ ಬಂದಿರೋರಿಗೆ ಇಂಜುರಿ ಆಗಿದೆ ಅಂತೆ. ಈ ಥರ ಎಲ್ಲ ನಮಗೆ ಅವರು ಮ್ಯಾನೇಜ್ ಮಾಡಿದರು ಸರ್. ಯಾರಿಗೂ ಅಲ್ಲಿರೋರಿಗೆ
100% ಏನಾಗಿದೆ, ಇಷ್ಟು ದೊಡ್ಡ ಅಟ್ಯಾಕ್ ಆಗಿದೆ ಅನ್ನೋದು ನಮಗೆ ಸ್ವಲ್ಪನೂ ಗೊತ್ತಾಗಿಲ್ಲ ಸರ್. ಇದು ಚಿಕ್ಕಮಗಳೂರು ಏನು ಚಂದ್ರಶೇಖರ್ ಅವರ ಕುಟುಂಬದ ಮಾತಾಗಿರೋಂಥದ್ದು. ಅಂತಂದರೆ ನಾವು ಯಾವಾಗ ದೇವಸ್ಥಾನದಲ್ಲಿ ಫೋಟೋಗೋಸ್ಕರ ಅಂದರೆ ಮಕ್ಕಳು ಫ್ಯಾಮಿಲಿ ಇರೋದ್ರಿಂದ ಫೋಟೋಗೋಸ್ಕರ 5ರಿಂದ 10 ನಿಮಿಷ ಕಾಲ ಕಳೆದಿದ್ದಕ್ಕೆ ಆ ಒಂದು 5ರಿಂದ 10 ನಿಮಿಷ ನಾವು ಆ ವ್ಯಾಲಿಗೆ ಏನು ಅದು ಪಹಲ್ಗಾಮ್ ಸ್ಥಳಕ್ಕೆ ಹೋಗೋದು ಲೇಟ್ ಆಗಿದ್ದರಿಂದನೇ ನಮಗೆ ನಾವು ದೊಡ್ಡ ಅನಾಹುತದಿಂದ ಪಾರಾಗಿದ್ದೀವಿ ಅನ್ನೋದು ಚಂದ್ರಶೇಖರ್ ಅವರ ಕುಟುಂಬದ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.